ಎಂ.ಬಿ. ಪಾಟೀಲ್ ಏನ್ ಮಾಡನ್ರಿ ಮನೆ ಮುಂದ ತಂದಿ ಜಾಲಿ ನಮ್ಮ ದೇವಸ್ಥಾನ ಹಂಬಕ್ ಮುತ್ತೆ ನಮ್ಮ ದೇವಸ್ಥಾನ ನಮಗ್ ದೇವಸ್ಥಾನಕ್ಕೆ ಹೋಗ್ಲಕ್ ದಾರಿ ಬಿಟ್ಟಿಲ್ಲ ಏನ್ರಿ ಎಂ.ಬಿ. ಪಾಟೀಲ್ ಅವ್ರು ನಮ್ಗ್ ದಾರಿನೂ ಬಿಡ್ಲಿಲ್ರಿ ನಮ್ಮ ಹಂಬಕ್ಕ ದೇವ್ರಿಗೆ ಹೋಗ್ಬೇಕು ನಮ್ಮ ತಾಂಡ ಸಮಾಜ ಮಂದಿ ಅಂದ್ರ ನಮಗ ಅವನಿಗೆ ಕಾಲ್ ಬೀಳಾಗ್ನು ದಾರಿ ಬಿಟ್ಟಿಲ್ರಿ ದಾರಿ ಬಿಡ್ಲಿಲ್ಲ ಅಂದ್ರ ನಮ್ಮ ದೇವ್ರ ಅಲ್ಲಿ ಸಮಾಜ ಒಯ್ದು ನಮಗ್ ಏಟ ತೊಂದ್ರೆ ತಂದಕ್ಕೆ ಹೋಗಿರ್ತಾರ್ರಿ ಎಂ.ಬಿ. ಪಾಟೀಲ್ ಅವರು। वास्तव न्यूज में स्वागत है आपका। मैं सरदार विजयपुर शहर के पास रहने वाला सेवालाल तांडा और सेवालाल नगर भी कहते हैं, ताकि नगर इसलिए कहते हैं वो इस शहर के पास में ही है। अब वो तांडा चला गया, अब वो नगर बन गया। तो यहाँ पर बहुत सारे लोग ये दिक्कत में है, ताकि बहुत सारे विद्यार्थी यहाँ पर है, ताकि यहाँ पर दिक्कत ये है ताकि वो रोड पर आ गए एक्सीडेंट का भी मामला हो सकता है। और यहाँ पर एक रास्ता है, यानी कि वो रास्ता आखिर कहाँ चला गया है बिल्कुल ही पता नहीं है। अगर वो रास्ता इनको ढूंढ कर दे दिए और वो रास्ता बन गया तो इस तांडे के लोग सुरक्षित रह जाएंगे। और ना जाने कब भी बुरा वक्त आ गया, किसी मरीज हो या फिर कोई भी सीरियस हो, तो सीधे सीधे इस तांडा में आराम से पहुंच जाते हैं और बचने के लिए एक रास्ता बन जाता है। मगर अब यहाँ पर बसंतगौड़ा पाटिल एतनाल की भी तारीफ भी की और एम.बी. पाटिल मंत्री के लिए भी कहा, ताकि कुछ न कुछ करने के लिए। मगर यहाँ पर दिक्कत की बात ये होने लग गई है, ताकि रोड पर आने के लिए नहीं आ सकते, वो पैदल ही आना पड़ता है। मगर अंदर कोई भी गाड़ियां जाने के लिए दिक्कत हो गई है। मगर यहाँ पर कोई भी अधिकारी और कोई भी राजनीति के लोग इनकी कोई भी अगर इन्होंने शिकायत की वो नहीं मान पाए। आज दिक्कत की बात ये हो गई है, आज जिला अधिकारी के कचहरी के आगे आकर आंदोलन कर कर वहाँ पर एक मेमोरंडम देते हैं और कहा जाता है ताकि वहाँ पर वो रास्ता नहीं है, वो रास्ता ढूंढ कर देना है। वो रास्ता कहाँ है वो संबंधित अधिकारियों को पता है। आखिर रास्ता इनको क्यों नहीं मिल पा रहा, आखिर रास्ता क्यों नहीं दिखाई दे रहा। ताकि रास्ता तो दिखाई देने लग गया है, मगर रास्ता बनाकर देने के लिए जिला अधिकारी को किस तरह से मेमोरंडम देते हैं और कौन सी तरीके से यहाँ पर आरोप करने लग गए हैं, आइए देखेंगे एक रिपोर्ट में। नंबर 136 ಇದ್ದು ಸುಮಾರು 80 ವರ್ಷದಿಂದ ತಾಂಡಕ್ಕೆ ಅದಕ್ಕೆ ಬಂಜಾರ ಸಮಾಜದ ಜನರು ವಾಸವಿರುತ್ತಾರೆ। ಸದರಿ ತಾಂಡದ ರಸ್ತೆಗಾಗಿ ಸಾಕಷ್ಟು ಸಲ ಅಧಿಕಾರಿಗಳಿಗೆ ಹೇಳಿದರೂ ಯಾವುದೇ ಪ್ರಯೋಜನವಾಗಿರುವುದಿಲ್ಲ। ತಾಂಡದಲ್ಲಿ 2,500 ಜನಸಂಖ್ಯೆ ಇದ್ದು 2,000 ವೋಟರ್ಸ್ ಇರುತ್ತಾರೆ। ಸದರಿ ತಾಂಡದಲ್ಲಿ 400ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳಿದ್ದು ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆ ಕೂಡ ಇರುವುದಿಲ್ಲ, ಅದಕ್ಕೆ ಕಾರಣ ರಸ್ತೆ ಇರುವುದಿಲ್ಲ। ಸದರಿ ಸರ್ವೆ ನಂಬರ್ 136ಕ್ಕೆ ಸಂಬಂಧಿಸಿದಂತೆ ಇದಕ್ಕೆ ನಿರ್ಮಿಸಿದ ರಸ್ತೆ ನಕ್ಷೆಯಲ್ಲಿ ಇರುತ್ತದೆ। ಸದರಿ ತಾಂಡ ವಿಜಯಪುರ ನಗರದಲ್ಲಿ ಇದ್ದರೂ ಬಡ ಜನರು ಮತ್ತು ವಿದ್ಯಾರ್ಥಿಗಳಿಗೆ ರಸ್ತೆ ಭಾಗ ಇಲ್ಲದಂತಾಗಿದೆ। ಸ್ವತಂತ್ರ ಭಾರತದಲ್ಲಿ 80 ವರ್ಷದಿಂದ ತೊಂದರೆ ಅನುಭವಿಸುತ್ತಿರುವ ತಾಂಡದ ನಿವಾಸಿಗಳಿಗೆ ದಿನನಿತ್ಯ ತೊಂದರೆ ಅನುಭವಿಸುವಂತಾಗಿದೆ। ಸದರಿ ತಾಂಡದ ರಸ್ತೆ ಬಗ್ಗೆ ಚುನಾಯಿತ ಪ್ರತಿನಿಧಿಗಳಿಗೆ ಸಾಕಷ್ಟು ಸಲ ಹೇಳಿದರೂ ಯಾವುದೇ ಪ್ರಯೋಜನ ಆಗಿರುವುದಿಲ್ಲ। ಕಾರಣ ನಮ್ಮ ತಾಂಡಕ್ಕೆ ಹೊಂದಿಕೊಂಡಿರುವ ಭೂತಾಳ ಗ್ರಾಮದ ಜಮೀನು ಸರ್ವೆ ನಂಬರ್ 104ಕ್ಕೆ 123 ಒಟ್ಟು 1 ಎಕರೆ ಜಮೀನು ಭೂ ಪರಿವರ್ತನೆ ಮಾಡಿಸಿಕೊಂಡಿದ್ದು ಅದರಲ್ಲಿ ಮುಖ್ಯ ರಸ್ತೆಗೆ ಬರಲು ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರ ನಕ್ಷೆ ಅನುಮೋದನೆಯಲ್ಲಿ 9 ಮೀಟರ್ ರಸ್ತೆ ಇರುತ್ತದೆ। ಸದ್ಯದ ಪರಿಸ್ಥಿತಿಯಲ್ಲಿ ಸದರಿ ರಸ್ತೆ ಎಲ್ಲಿದೆ ಅಂತ ಚಿಂತಿಸುವ ವಿಷಯವಾಗಿರುತ್ತದೆ। ಕಾರಣ ದಯಾಳುಗಳಾದ ತಾವುಗಳು ಸದರಿ ವಿಷಯ ರಸ್ತೆ ಯಾವ ದಿಕ್ಕಿಗೆ ಇದೆ ಎಂಬುದನ್ನು ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣ ರಸ್ತೆಯನ್ನು ಒದಗಿಸುವ ಕ್ರಮ ತೆಗೆದುಕೊಳ್ಳಲು ಸೂಚಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಂಡಿರುತ್ತೇವೆ। ತಾಂಡಾದ ಬಡ ಜನರು ಅಂದರೆ ತಾಯಂದಿರು, ವೃದ್ಧರು, ವಿದ್ಯಾರ್ಥಿಗಳು ತಕ್ಷಣ ರಸ್ತೆ ನಿರ್ಮಿಸಿ ಅನುಕೂಲ ಮಾಡಿಕೊಡಬೇಕಾಗಿ ಸಮಸ್ತ ತಾಂಡಾದ ಪರವಾಗಿ ವಿಜಯಪುರ ನಗರದ ವಾರ್ಡ್ ನಂಬರ್ 4ರಲ್ಲಿ ಬರುವ ಶಿವಾಲಾಲ್ ತಾಂಡದ ವೃದ್ಧರ ಪರವಾಗಿ, ಅಂಗವಿಕಲರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಹಿರಿಯರ ಪರವಾಗಿ, ಎಲ್ಲ ನಮ್ಮ ತಾಯಂದಿರ ಪರವಾಗಿ ತಮಗೆ ವಿನಂತಿ ಪೂರ್ವಕವಾಗಿ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ। ವಿಜಯಪುರ ನಗರ ವ್ಯಾಪ್ತಿಯಲ್ಲಿ ಬರುವಂತ ವಾರ್ಡ್ ನಂಬರ್ 4ರಲ್ಲಿ ಸೇವಾಲಾಲ್ ನಗರ ತಾಂಡಕ್ಕೆ ರಸ್ತೆ ಕುರಿತು ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ।
ನಮ್ದು ಬೇಡಿಕೆ ಏನಿದೆಯಪ್ಪ ಅಂದ್ರೆ ಸ್ವತಂತ್ರ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಶತಮಾನೋತ್ಸವದಾಗ ನಾವು ಇದನ್ನೆಲ್ಲ ಆಚರಣೆ ಮಾಡಿದ್ದೀವಿ. ಆದ್ರೆ ಬಡ ಜನಾಂಗ ಬಂಜಾರ ಸಮಾಜದ 80 ವರ್ಷದಿಂದ ಅಲ್ಲಿ ನೆಲೆಸಿದ್ದಾರೆ ಸೇವಾಲಾಲ್ ನಗರ್ ತಾಂಡಕ್ಕೆ. ಆದ್ರೂ ಕೂಡ ಇವತ್ತಿನ ದಿವಸ ರಸ್ತೆ ಭಾಗ್ಯ ಅವ್ರಿಗೆ ಸಿಗುವಂತಿಲ್ಲ. ನಮ್ದು ವಾದ ಏನಪ್ಪಾ ಅಂದ್ರೆ ನಗರದಲ್ಲೇ ಇರುವಂತ ತಾಂಡಕ್ಕೆ ಈ ರೀತಿ ಕಡೆಗಣಿಸಿದ್ರೆ ಇನ್ನು ಬೇರೆ ನಮ್ಮ ಹಳ್ಳಿ ಗುಡ್ಡದಲ್ಲಿ ಇರುವಂತ ತಾಂಡದ ಪರಿಸ್ಥಿತಿ ಏನಂತ ಹೇಳಿ ಇವತ್ತು ಪ್ರಶ್ನೆ ಮಾಡ್ಬೇಕಾಗತ್ತೆ. ಅದಕ್ಕಾಗಿ ನಾವು ಇವತ್ತಿನ ದಿವಸ ಚುನಾಯಿತ ಪ್ರತಿನಿಧಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಏನ್ ಮಾಡ್ಕೊಳ್ತಾ ಇದೀವಿ ಅಂದ್ರೆ ವಿಜಯಪುರ ನಗರ ವ್ಯಾಪ್ತಿಯಲ್ಲಿ ಬರುವಂತ 2,500 ಜನಸಂಖ್ಯೆ ಹೊಂದಿರುವಂತ 400 ವಿದ್ಯಾರ್ಥಿಗಳನ್ನು ಹೊಂದಿರುವಂತ ಸೇವಾಲಾಲ್ ನಗರ್ ತಾಂಡಕ್ಕೆ ಈಗಾಗಲೇ ಬಹುಶಃ ಅಲ್ಲಿ ನಾವು ಎಲ್ಲಾ ಬಿಡಿಎದಿಂದ ಅದರ ನಕ್ಷೆ ಕೂಡ ತೆಗೆದು ನೋಡಿದೀವಿ. 1 ಎಕರೆ ಜಮೀನು 161 ಬಾರ್ 1, 2, 3 ಆಲ್ರೆಡಿ ನಮ್ಮ ಬಿಡಿಎ ಸೈಟ್ ಇದೆ. ಅದಕ್ಕೆ 9 ಮೀಟರ್ ರಸ್ತೆ ಇದೆ. ನಾವು ಇವತ್ತಿನ ದಿವಸ ಅಧಿಕಾರಿಗಳಿಗೆ ಚುನಾಯಿತ ಪ್ರತಿನಿಧಿಗಳಿಗೆ ಹೇಳಿಕ್ಕೆ ಏನ್ ಇಷ್ಟಪಡ್ತೀವಪ್ಪ ಅಂದ್ರೆ ಆಲ್ರೆಡಿ ಅಲ್ಲಿ 9 ಮೀಟರ್ ರಸ್ತೆ ಇದೆ. ಆ ರಸ್ತೆ ಯಾವ ದಿಕ್ಕಿದೆ ಅದನ್ನು ನಮಗ್ ಗುರುತಿಸಿ ತಕ್ಷಣ ಅದನ್ನು ಪರಿಹರಿಸಿದ್ರೆ ಇವತ್ತಿನ ದಿವಸ ಮೇನ್ ಪಂಡ್ರಪುರಿಗೆ ಹೋಗುವಂತ ರಸ್ತೆ, ಶೋಲಾಪುರ ಹೋಗುವಂತ ರಸ್ತೆ, ಹೈವೇಗೆ ಹೊಂದಿಕೊಂಡಿರುವಂತ ಈ ತಾಂಡಕ್ಕೆ ವಿದ್ಯಾರ್ಥಿಗಳು ಏನಾದ್ರೂ ಕ್ರಾಸಿಂಗ್ ಮಾಡ್ಲಿಕ್ಕೆ ಹೋದ್ರೆ ದೊಡ್ಡ ಅನಾಹುತ ಆಗುವಂತ ಚಾನ್ಸಸ್ ಇದೆ. ಅದಕ್ಕೆ ಎಲ್ಲಾ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಎಚ್ಚೆತ್ತುಕೊಂಡು ತಕ್ಷಣ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾಂಡ ಕಳಿಸಿ ಆ ಸಮಸ್ಯೆಯನ್ನು ಬಗೆಹರಿಸಿದ್ರೆ ಬಹುಶಃ ಎಲ್ಲಾ ವೃದ್ಧರ ಸಮಸ್ಯೆ, ತಾಯಂದಿರ ಸಮಸ್ಯೆ, ಮಕ್ಕಳ ಸಮಸ್ಯೆ ಪರಿಹರಿಸುವಂತದ್ದು ಆಗತ್ತೆ ಅನ್ನುವಂಥದ್ದು ನಮ್ದು ವಾದ ಇದೆ. ಬಹುಶಃ ಇದು ಏನ್ ದೂರಿಲ್ಲ. ನಗರ ಶಾಸಕರು ಸಾಕಷ್ಟು ನಗರಕ್ಕೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಸನ್ಮಾನ್ಯ ಶ್ರೀ ಬಸವನಗೌಡ ಸಾಹೇಬ್ರು ಇದು ಕೆಲಸ ದೊಡ್ಡದಲ್ಲ. ನಾವು ನಿಮ್ಮ ಶಾಸಕರ ನಿಧಿಯಲ್ಲಿ ಹಣ ವೆಚ್ಚ ಮಾಡಿ ನಮಗೆ ಕೊಡಿಸ್ರಿ ಅಂತೂ ಹೇಳ್ತಾ ಇಲ್ಲ. ಎಂ ಬಿ ಪಾಟೀಲ್ ಸಾಹೇಬ್ರು ನಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಿದ್ದಾರೆ. ಅವರಿಗೂ ಕೂಡ ನಿಮ್ಮ ಅಧೀನದಲ್ಲಿ ಬರುವಂತದ ಹಣ ವೆಚ್ಚ ಮಾಡಿ ಇವತ್ತಿನ ದಿವಸ ರಸ್ತೆ ಕೊಡುವಂತೂ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದಷ್ಟೇ, ನಮ್ದು ಹಕ್ಕಿದೆ, ನಮ್ ತಾಂಡ ಅಲ್ಲಿ ನೆಲೆಸಿದೆ, 80 ವರ್ಷದಿಂದಿದೆ. ಆಲ್ರೆಡಿ ಇವತ್ತಿನ ದಿವಸ ಬಿಡಿಎದಲ್ಲಿ ಇರುವಂತದ್ದು 1 ಎಕರೆ ಅಕ್ವೈರ್ ಜಮೀನ್ ಇದೆ. ಅಲ್ಲಿ 9 ಮೀಟರ್ ರಸ್ತೆ ಇದೆ. ಇರುವಂತ ರಸ್ತೆನೆ ಖುಲ್ಲಾ ಮಾಡಿ ಯಾವ ಕಡೆ ಬರುತ್ತೆ ಅಂತ ಹೇಳಿ ಇವತ್ತಿನ ದಿವಸ ತೆಗೆದು ಕೊಟ್ರೆ ಎಲ್ಲರಿಗೂ ನ್ಯಾಯ ಸಿಗುವಂತಾಗತ್ತೆ ತಾಂಡದ ನಿವಾಸಿಗಳಿಗೆ ಅಂತ ಹೇಳಿ ನಾವು ಕೇಳ್ಕೊತಾ ಇದ್ದೇವೆ. ರಸ್ತೆ ಇರ್ಲಾರ್ದ ಕಾರಣ ಇವತ್ತಿನ ದಿವಸ ವಿದ್ಯಾರ್ಥಿಗಳಿಗೆ ಬಸ್ ಬರುವಂತದ್ದಾಗ್ತಾ ಇಲ್ಲ. ಯಾರಾದ್ರೂ ಪೇಷಂಟ್ ಇವತ್ತಿನ ದಿವಸ ಸೀರಿಯಸ್ ಪೇಷಂಟ್ ಇದಾರಪ್ಪ ಅಂದ್ರೆ ಅಲ್ಲಿ ನಡ್ಕೊಂಡ್ ಬಿಟ್ಟು ಅವ್ರಿಗೆ ಕರ್ಕೊಂಡು ತರುವಂತದ್ದಾಗತ್ತೆ. ಬಹುಶಃ ಕೆಲವೊಬ್ರಿಗೆ ಹಾರ್ಟ್ ಆಗತ್ತೆ, ಕೆಲವೊಬ್ರಿಗೆ ಕ್ಯಾನ್ಸರ್ ಪೇಷಂಟ್ ಇದಾರೆ, ಕೆಲವೊಬ್ರು ಬಹಳಷ್ಟು ಇಲ್ಲಿ ನೋಡಿ ವಯಸ್ಸಾದ ನಂತರ ಸಾಕಷ್ಟು ಕಾಯಿಲೆಗಳು ಇವತ್ತಿನ ದಿವಸ ನಾವು ನೋಡ್ತೀವಿ. ಅಂತವ್ರಿಗೆ ಇವತ್ತಿನ ದಿವಸ ರಸ್ತೆನೇ ಇಲ್ಲ ಅಂದ ಮೇಲೆ ಅವ್ರಿಗೆ ತರುವಂತದ್ದು ಲೇಟ್ ಆದ್ರೆ ಜೀವ ಹೋಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವತ್ತಿನ ದಿವಸ ಪೇಷಂಟ್ ಗಳಿಗೆ ಆಂಬ್ಯುಲೆನ್ಸ್ ಕೂಡ ಬರಲ್ಲ. ಎಲ್ಲ ಸಮಸ್ಯೆ ಇದೆ. ಹಾಗಾಗಿ ಬಸ್ಸಿನ ವ್ಯವಸ್ಥೆ, ರಸ್ತೆ ಆದ್ರೆ ಆಂಬ್ಯುಲೆನ್ಸ್ ಬರುತ್ತೆ. ಇವತ್ತಿನ ದಿವಸ ಶಾಲೆ ಮಕ್ಕಳಿಗೆ ವಾಹನಗಳನ್ನು ಬರುವಂತ ಸೌಕರ್ಯ ಆಗತ್ತೆ. ಇದು ಒಂದು ದೊಡ್ಡ ಪುಣ್ಯದ ಕೆಲಸ. ಅಧಿಕಾರಿಗಳ ಇದನ್ನು ಗಮನ ಹರಿಸಿ ಬೇಗ ಬಗೆಹರಿಸ್ತಾರ ಅಂತ ಹೇಳಿ ನಮ್ದು ವಿಶ್ವಾಸ ಇದೆ. ನಾನು ರಾಜು ಖಂಡಸಾರಿ, ಜಿಲ್ಲಾ ಸಾಮಾಜಿಕ ಹೋರಾಟಗಾರ. ನೋಡ್ರಿ, ಕೈ ಮುಗ್ದೈತೆ ಹೇಳ್ತೇವ್ರಿ ಸರ್. ನಾವು ಬಡವ್ರಿ, ನಮಗ್ ಬಾಳ ತೊಂದ್ರೆ ಮಾಡ್ಬಿಟ್ರಿ. ನಮಗ ಎಲ್ಲಿ ದಾರಿ ಇಲ್ಲಾರ್ದ ಮಾಡ್ಬಿಟ್ರಿ ಸರ್. ನಮಗ್ ದಾರಿ ಬೇಕಂದ್ರ ಬೇಕ್ರಿ. 4 ನಂಬರ್ ವಾಡ ಸೇವಾಲಾಲ್ ತಾಂಡೆ. ನಮಗ ಸೇವಾಲಾಲ್ ತಾಂಡೆದವ್ರಿಗೆ ಇಟ್ಟು ತೊಂದ್ರೆ ಮಾಡಿಬಿಟ್ಟಾರಿ. ಈಗ 10 ದಿನ ಆಯ್ತು. ನಮಗ್ ಬಾಳ ಸಮಸ್ಯೆ ಆಗ್ಯದ್ರಿ. ನಮಗ್ ದಾರಿ ಬೇಕು. ನಮಗ್ ಎಲ್ಲೇ ಕೊಡಲು ನಮಗ್ ದಾರಿ ಬೇಕಂದ್ರ ಬೇಕ್ರಿ. ನಮ್ ಮಕ್ಕಳ ಮರಿಗೆ ಬಾಳ ತೊಂದ್ರೆ ರೀ. ನಾವ್ ದುಡಿತೀನವ್ರು. ನಿಮ್ ಕೈ ಮುಗ್ದು ಹೇಳ್ತೇವ್ರಿ. 1 ದಿನ ದಾರಿ ಬೇಡತ್ತಂದ್ರ ಬಿಡ್ಲಿಲ್ರಿ ಎಂ ಬಿ ಪಾಟೀಲ್ ಅವ್ರಿ. ನಮಗ ಏನ್ ಬಿ ಮಾಡ್ಬೇಕು. ಹಿಂದ ನಮ್ಮ ಮನಿ ಮಕ್ಕಳ ಜಾತಿ ಮಾಡ್ಲಾಕ ನಮಗ್ ದಾರಿ ಕೊಡ್ಬೇಕು. ಇಲ್ಲಕರ ನಾವು ಏನ್ರಿ ಆದ್ರ ಜವಾಬ್ದಾರಿ ದೊಡ್ಡ ಮಂದಿ ಜವಾಬ್ದಾರಿ ಆಗ್ಬೇಕ್ರಿ. ಇದಕ್ಕ ನಮಗ್ ದಾರಿ ಬೇಕಂದ್ರ ಬೇಕು. ಇದು ಈ ದಿನ ತ್ರಾಸ ಆಗಿಲ್ರಿ. ಎಲ್ಲಿದ್ ಬಿ ನಾವ್ ಅಡ್ಡಾಡ್ತಿದೀವಿ, ಬರ್ತಿದೇವಿ. ಎಂ ಬಿ ಪಾಟೀಲ್ ಏನ್ ಮಾಡನ್ರಿ, ಮನಿ ಮುಂದ ತಂದಿ ಜಾಲಿ ಹಾಕ್ಬಿಟ್ಟನ್ರಿ. ಈ ಕಡೆ ನಮ್ಮ ದೇವಸ್ಥಾನ ಹಂಬುಕ್ ಮುತ್ಯ ನಮ್ಮ ದೇವಸ್ಥಾನ. ನಮಗ್ ದೇವಸ್ಥಾನಕ್ಕೆ ಹೋಗ್ಲಾಕ್ ದಾರಿ ಬಿಟ್ಟಿಲ್ಲ ಏನ್ರಿ. ಎಂ ಬಿ ಪಾಟೀಲ್ ಅವ್ರು ನಮಗ್ ದಾರಿನೂ ಬಿಡ್ಲಿಲ್ರಿ. ನಮ್ಮ ಹಂಬುಕ್ತ ದೇವ್ರಿಗೆ ಹೋಗ್ಬೇಕು. ನಮ್ ತಾಂಡ ಸಮಾಜ ಮಂದಿ ಅಂದ್ರ ನಮಗ ಅವನಿಗೆ ಕಾಲ್ ಬೀಳಾಗ್ನು ದಾರಿ ಬಿಟ್ಟಿಲ್ರಿ. ದಾರಿ ಬಿಡ್ಲಿಲ್ಲ ಅಂದ್ರ ನಮ್ಮ ದೇವ್ರ ಅಲ್ಲಿ ಸಮಾಜ ಒಯ್ದು ನಮಗ್ ಏಟ್ ತೊಂದ್ರೆ ತಂದಕ್ಕೆ ಇಟ್ಟಾರ್ರಿ ಎಂ ಬಿ ಪಾಟೀಲ್ ಅವರು. ಈಗ ನಮ್ಮ 15 ದಿನ ಆಯ್ತ್ರಿ ಸರ್. ಇದೇ ಚರ್ಚೆ ನಡೆದ್ರಿ. ಲಾಸ್ಟ್ ಇವತ್ತು ಇಲ್ಲಿ ಬಂದಿದ್ದೇವ್ರಿ.
ನಮ್ ದೊಡ್ಡ ದೊಡ್ಡ ಮಂದಿ ಎಲ್ಲ ಚರ್ಚೆ ಮಾಡ್ಲಕತ್ತಾರಿ. ಒಟ್ಟ ನಮಗ್ ದಾರಿ ಕೊಡ್ಬೇಕಂತ ಕೊಡ್ಬೇಕ್ರಿ. ದಿನಕ್ಕೆ 10 ಆಕ್ಸಿಡೆಂಟ್ ಆಗ್ತಾವ್ರಿ ನಮ್ ರೋಡಿಗೆ. ಸಣ್ಣ ಸಣ್ಣ ಮಕ್ಕಳ ಅದಾವ್ರಿ, ಮಕ್ಕಳಿಗೆ ಬಿಟ್ಟೋದು ಸಾಲಿ ಡೈರೆಕ್ಟ್ ಮನೆ ಮುಂದ್ ಬರ್ತಿದ್ರಿ. 15 ದಿನ ಆಯ್ತು, ಎಷ್ಟು ತೊಂದ್ರೆ ತಂದಿಟ್ಟಾರಿ, ಬಸ್ ಬರುದಿಲ್ಲ ಏನಿಲ್ಲ. ರೋಡ್ ಮ್ಯಾಲ ಚಿಕ್ಕ ಚಿಕ್ಕ ಸಣ್ಣ ಮಕ್ಕಳಿಗೆ ಬಿಟ್ಟು ಹೋಗ್ತಾರಿ. ಸರ್ ನಿಮ್ ಕೈ ಮುಗಿತೇವ್ರಿ, ನಮಗ್ ದಾರಿ ಕೊಡ್ಬೇಕ್ರಿ. ಈಗ ನಮಗ ನಮ್ಮ ಸಮಾಜ ದೇವರಿಗೂ ದಾರಿ ಬಿಟ್ಟಿಲ್ರಿ. ನಮ್ಮ ಸಾಲಿ ಉತ್ಪತ್ತರ ಪ್ರಾಬ್ಲಮ್, ನಮಗ್ ದುಡಿಲಾಕ ಪ್ರಾಬ್ಲಮ್ ಮಾಡಿ ಬಿಟ್ಟಾರ್ರಿ. ಇವತ್ತ ಸಮಸ್ಯೆ ಆದ್ ನೋಡ್ರಿ. ಬಸನಗೌಡ ಅವರು, MB ಪಾಟೀಲ್ ಅವ್ರು, ಇವ್ರು ಇಬ್ರು ನಮ್ಗೆ ಏನ್ ನ್ಯಾಯ ಫಿಕ್ಸ್ ಮಾಡ್ಕೊಂಡು ಮಾಡಿ ಕೊಡ್ಬೇಕ್ರಿ. ಇಲ್ರಿ, ಫಸ್ಟ್ ಇಲ್ಲೇ ಬಂದಿವ್ರಿ. ನಮಗ ಗೌಡ್ನು ಕೊಡ್ಬೇಕ್ರಿ, ಸಾಹೇಬ್ನು ಕೊಡ್ಬೇಕ್ರಿ. ಅವ್ರಿಬ್ರು ನಮಗ್ ಏನ್ ಮಾಡೋದು ಮಾಡ್ಕೇಸಿ ಕೊಡ್ಬೇಕ್ರಿ. ನಾವ್ ಬಡ್ರು ಮಂದಿರಿ, ನಾವ್ ದಿನ ದುಡಿಲಾಕ್ ಹೋಗವ್ರು. ದಾರಿ ಇರ್ಲಾರ ಬಟ್ಟಾಗ ನಾವ್ ದುಡಿಲಾಕ್ ಹೋಗಿಲ್ರಿ, ಕೂತೀವ್ರಿ ಮನ್ಯಾಗೆ. ಹಾ, ನನ್ನ ಹೆಸರು ಪುತ್ವಾಬಾಯಿ ರಾಠೋಡ್ರಿ, 4 ನಂಬರ್ ವಾರ್ಡ, ಬೈಪಾಸ್, ಸೇವಾಲಾಲ್ ನಗರ್.